ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಲ್ ಆಗಿರುವಂತ ಒಂದು ನೋಟಿಫಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ರೆ ನೀವು ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿ. ಸೊ ಅದಕ್ಕೆ ಆದಷ್ಟು ಬೇಗ ನಾನು ರಿಪ್ಲೈನ ಮಾಡಿ ನಿಮ್ದು ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಏನಪ್ಪಾ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ಸೊ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಇದು ಅಪ್ಲಿಕೇಶನ್ಸ್ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಬರಬಹುದು, ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಓಪನ್ ಫ್ರಮ್ 23 to 2026. ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿರುವಂತದ್ದು. ಬಟ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದ್ಮೇಲೆ ಈ ಮಂತ್ ಮಾರ್ಚ್ 23ಗೆ ಎಂಡ್ ಆಗುವಂತದ್ದು. ಸೊ ಇದು ನಮಗೆ ಫಸ್ಟ್ ಗೊತ್ತಿರಬೇಕಾಗಿರುವಂತ ಮೇಜರ್ ಯಾವುದು ಟಾಪಿಕ್. ಓಕೆನಾ? ಪಾಯಿಂಟ್ಸ್ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ಮೇಲೆ ಯಾವೆಲ್ಲ ಪೋಸ್ಟ್ ನ ಕರೆದಿದ್ದಾರೆ, ಎಷ್ಟು ಪೋಸ್ಟ್ ಕರೆದಿದ್ದಾರೆ, ಆಮೇಲೆ ಕೆಟಗರಿ ವೈಸ್ ಎಷ್ಟು ಪೋಸ್ಟ್ ಇದಾವೆ ಅಂತೇಳಿ ನೀವು ಇಲ್ಲೇ ನೋಡ್ತಾ ಬರುವಂತದ್ದು. ನಮ್ಮ ನೇಮ್ ಆಫ್ ದ ಪೋಸ್ಟ್, 3 ಪೋಸ್ಟ್ ಇದಾವೆ ಇಲ್ಲೇ. ಸೆಕ್ಷನ್ ಆಫೀಸರ್ ಅಂತೇಳಿ, ಡೆಪ್ಯೂಟಿ ಸೆಕ್ಷನ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಂತೇಳಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಸೆಕ್ಷನ್ ಆಫೀಸರ್ಗೆ 12 ಪೋಸ್ಟ್, ಆಮೇಲೆ ಡೆಪ್ಯೂಟಿ ಸೆಕ್ಷನ್ ಆಫೀಸರ್ಸ್ಗೆ 14, ಆಮೇಲೆ ಅಸಿಸ್ಟೆಂಟ್ಗೆ 25 ಪೋಸ್ಟ್ ನ ಕಾಲ್ ನ ಮಾಡಿರುವಂತದ್ದು. ಇದು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಆಗಿರುವಂತದ್ದು. ಓಕೆನಾ? ಸೊ ಇದು ಆಯ್ತು, ಎಷ್ಟು ಪೋಸ್ಟ್ ಕರೆದಿದ್ದಾರೆ, ಆಮೇಲೆ ಅಪ್ಲಿಕೇಶನ್ಸ್ ಡೇಟ್ಸ್ ಯಾವಾಗ, ಆಮೇಲೆ ಕ್ಲೋಸಿಂಗ್ ಡೇಟ್ಸ್ ಯಾವಾಗ ಅಂತೇಳಿ ತಿಳ್ಕೊಂಡ್ವಿ. ಓಕೆನಾ? ಈ 3 ಅಪ್ಲಿಕೇಶನ್ಸ್ಗೆ, ಈ ಒಂದು 3 ಪೋಸ್ಟ್ಗೆ ಏನೇನು ಕ್ವಾಲಿಫಿಕೇಶನ್ಸ್ ಇಟ್ಟಿದ್ದಾರೆ ಅಂತೇಳಿ ಇವಾಗ ನಾವು ನೋಡ್ತಾ ಬರೋಣ. ಓಕೆನಾ? ಫಸ್ಟ್ ಒನ್ ಸೆಕ್ಷನ್ ಆಫೀಸರ್. ಸೆಕ್ಷನ್ ಆಫೀಸರ್ಸ್ಗೆ ಅವರು ಏಜ್ ಅನ್ನ ಕೊಟ್ಟಿರುವಂತದ್ದು. ನೀವು ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಹೋದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಅದು ಯಾವ್ದಪ್ಪ ಅಂದ್ಮೇಲೆ ಬಿಲೋ 18 ಯಾವುದೇ ಕಾರಣಕ್ಕೆ ಇರಬಾರ್ದು, ಅಬೌಟ್ ಯಾವುದು 18 ಇಯರ್ಸ್ ಇರಬೇಕು ಅಂತೇಳಿ. ಬಟ್ ಇದ್ರೊಳಗಡೆ ಈ ಒಂದು ಸೆಕ್ಷನ್ ಆಫೀಸರ್ಸ್ಗೆ ನಾಟ್ ಲೆಸ್ ದನ್ 21 ಇಯರ್ಸ್, 21 ಇಯರ್ಸ್ ಗಿಂತ ಕಡಿಮೆ ಇರಬಾರ್ದು, ಆಮೇಲೆ 40 ಇಯರ್ಸ್ ಗಿಂತ ಜಾಸ್ತಿ ಇರಬಾರದು ಅಂತೇಳಿ ಅವರು ಕ್ಲಿಯರ್ ಆಗಿ ಏಜ್ ಮೆನ್ಷನ್ ಮಾಡಿರುವಂತದ್ದು. 21ರಿಂದ 40 ಏಜ್ ಒಳಗಡೆ ಯಾವೆಲ್ಲ ಅಭ್ಯರ್ಥಿಗಳು ಬರ್ತಿರೋ ಅವರು ಈ ಒಂದು ಸೆಕ್ಷನ್ ಆಫೀಸರ್ಸ್ಗೆ ನೀವು ಅಪ್ಲಿಕೇಶನ್ಸ್ ನ ಹಾಕುವಂತದ್ದು. ಓಕೆನಾ? ಸೊ ಇದಕ್ಕೆ ಬೇಕಾಗಿರುವಂತದ್ದು ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ವಿತ್ ಗುಡ್ ಅಕಾಡೆಮಿಕ್ ರೆಕಾರ್ಡ್. ಸೊ ಈ ಸೆಕ್ಷನ್ ಆಫೀಸರ್ಸ್ಗೆ ನೀವೇನಾದ್ರೂ ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತಿರಾ ಅಂದ ಮೇಲೆ ಯಾವುದಾದ್ರೂ ಒಂದು ಡಿಗ್ರಿ ಏನಾದ್ರು ಆಗಿದ್ರೆ, ಐದರ್ BA, BCom, BBA, ಇಲ್ಲಪ್ಪ ನಿಮ್ದು PG ಆಗಿದೆ ಅಂದ್ರೂ ನೀವು ಅಪ್ಲಿಕೇಶನ್ಸ್ ನ ಇದಕ್ಕೆ ಹಾಕಬಹುದು. ಆಮೇಲೆ ಇದಕ್ಕೆ ಗುಡ್ ಅಕಾಡೆಮಿಕ್ ರೆಕಾರ್ಡ್ ಇರಬೇಕು. ಮೀನ್ಸ್ ಇದ್ರೊಳಗಡೆ 50 to 55% ಒಳಗಡೆ ನೀವು ಪಾಸ್ ಏನಾದ್ರು ಆಗಿದ್ರೆ ಈ ಒಂದು ಯಾವ್ದು ಜಾಬ್ಗೆ ಅಪ್ಲಿಕೇಶನ್ಸ್ ನ ಹಾಕಬಹುದು. ಓಕೆನಾ? ಸೊ ಡೆಪ್ಯೂಟಿ ಸೆಕ್ಷನ್ ಆಫೀಸರ್ಸ್, ಇದು ಕೂಡ ಏಜ್ 21 to 40 ಇಯರ್ಸ್ ಇದೆ. ಬಟ್ ಇದು ಕೂಡ ಯಾವ್ದು ಡಿಗ್ರಿ ಆದ್ರೂ ನಡೆಯುತ್ತೆ. ಬಟ್ ಇದು ಕೂಡ ಗುಡ್ ಅಕಾಡೆಮಿಕ್ ರೆಕಾರ್ಡ್ ಕಂಪಲ್ಸರಿ ಇದೆ. ಓಕೆನಾ? ಥರ್ಡ್ ಪೊಸಿಷನ್ಸ್ ಬಂದು ಅಸಿಸ್ಟೆಂಟ್, ನಾಟ್ ಲೆಸ್ ದನ್ 21 ಇಯರ್ಸ್, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಈ ಒಂದು ಅಸಿಸ್ಟೆಂಟ್ ಪೋಸ್ಟಿಗೆ ಸಿಂಗಲ್ ಡಿಗ್ರಿ ಆದ್ರೆ ಸಾಕು, ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದು ಗುಡ್ ಅಕಾಡೆಮಿಕ್ ರೆಕಾರ್ಡ್ ಯಾವುದೇ ಕಾರಣಕ್ಕೂ ರಿಕ್ವೈರ್ ಇರುವುದಿಲ್ಲ. ಇದಕ್ಕೆ ನೀವು ಯಾರಾದ್ರೂ ಅಪ್ಲಿಕೇಶನ್ಸ್ ನ ಇದಕ್ಕೆ ಹಾಕ್ಬೋದು. ಬಿಲೋ 50% ಯಾರ್ದಿರುತ್ತೋ ಅವರು ಈ ಒಂದು ಅಸಿಸ್ಟೆಂಟ್ ಪೋಸ್ಟಿಗೆ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಓಕೆನಾ? ಸೊ ಆದಷ್ಟು ಬೇಗ ಇದನ್ನ ಅಪ್ಲಿಕೇಶನ್ಸ್ ನ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ನೌಕರಿನ ಆದಷ್ಟು ಬೇಗ ಪಡೆದುಕೊಳ್ಳಿ. ಸೊ ನಮ್ದು ಸ್ಟೇಟ್ ಅಲ್ಲಿ ಕೂಡ, ನಮ್ಮ ಸ್ಟೇಟ್ ಅಲ್ಲಿ ಅಪ್ಲಿಕೇಶನ್ಸ್ ನ ಕರೆಯೋದು ಬಹಳ ರೇರ್. ಸೊ ಹಾಗಂತ ನೀವು ಏನೇ ಫೋಕಸ್ ನ ಮಾಡ್ತೀರಪ್ಪ ಅಂದ ಮೇಲೆ ಸೆಂಟ್ರಲ್ ಮೇಲೆ ಫೋಕಸ್ ನ ಮಾಡಿ. ಒಂದೆಲ್ಲ ಒಂದು ಜಾಬ್ ನಿಮಗೆ 100% ಯಾವುದು ಸಿಗೋ ಚಾನ್ಸಸ್ ಇರುವಂತದ್ದು. ಓಕೆನಾ ಫ್ರೆಂಡ್ಸ್? ಈ ಒಂದು ಅಪ್ಲಿಕೇಶನ್ಸ್ ಒಳಗಡೆ, ನೋಟಿಫಿಕೇಶನ್ಸ್ ಒಳಗಡೆ ಡೌಟ್ಸ್ ಏನಾದ್ರು ಇರುತ್ತೆ ನೀವು ಕಮೆಂಟ್ಸ್ ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.